ಸ್ನೇಹಮಯಿ ಕೃಷ್ಣ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್, ಕೇಳಿಸಿದೆ ಸರ್? ಸರ್ ತಮ್ಗೆ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ. ಹೌದು ಸರ್, ಗಮನಕ್ಕೆ ಬಂದಿದೆ ಸರ್. ಏನು ಹೇಳ್ತೀರಿ ಸರ್? ಇದ್ರ ಬಗ್ಗೆ ಒಂದು ದೊಡ್ಡ ಸಮಗ್ರ ತನಿಖೆ ನಡೆಸ್ಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನು ಹೆಸರು ಕೇಳಿ ಬರುತ್ತೆ, ಹರ್ಷ ಮತ್ತೆ ಶ್ರೀನಿಧಿ ಅನ್ನೋ ಹೆಸರು ಬರುತ್ತೆ. ಅವರಿಬ್ರು ನನ್ನನ್ನು ಡಿಸೆಂಬರ್ 13 ಭೇಟಿ ಮಾಡಿ ಶ್ರೀಮತಿ ಪಾರ್ವತಿಯವ್ರಿಗೆ ಬಂದಿದ್ದೀವಿ, ಶ್ರೀಮತಿ ಪಾರ್ವತಿ ಅವ್ರ ಮಾನಸಿಕ ತುಂಬಾ ಕುಗ್ಗೋಗಿದ್ದಾರೆ, ಹಾಗಾಗಿ ನೀವೇನು ಸಿಬಿಐಗೆ ಅರ್ಜಿ ಹಾಕೊಂಡ್ರೆ ಆ ಅರ್ಜಿನ ವಾಪಸ್ ತಗೊಳ್ಳಿ ಅಂತೇಳಿ ಆಮಿಷ ಇದು ಒತ್ತಡನ ಹಾಕಿ ಇಲ್ಲ ಒಂದ್ ನಿಮಿಷ ಯಾರು ಸರ್ ನಿಮಗೆ ಒತ್ತಡ ಹಾಕಿದ್ದು? ಅದೇ ಹರ್ಷ ಮತ್ತೆ ಶ್ರೀನಿಧಿ ಅಂತ ಹೇಳಿ ಅಲ್ಲಿ ವಿಡಿಯೋದ ಹೆಸರು ಕೇಳಿ ಬರ್ತಾ ಇಲ್ಲ ಸರ್. ಹರ್ಷ ಮತ್ತು ಶ್ರೀನಿಧಿ ಅವ್ರದ್ದು ಕಂಪ್ಲೇಂಟ್ ಅಲ್ಲಿ ಹೆಸರಿದೆ ಅವ್ರದ್ದು. ಹೌದು ಸರ್. ಅವರಿಬ್ರು ಬಂದು ನಾನು ಭೇಟಿ ಮಾಡಿ ನನ್ನನ್ನು ಒತ್ತಡ ಹಾಕಿ ಆಮಿಷ ಒಡ್ಡಿರುವಂಥದ್ದು. ಆ ನಂತರದಲ್ಲಿ ನನ್ನ ಮಗನ ಭೇಟಿ ಮಾಡಿ ನನ್ನ ಮಗನ ಹತ್ರ ಕೂಡ ಭೇಟಿ ಮಾತಾಡಿರುವಂಥದ್ದು. ಮತ್ತೆ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಮಗನ ಜೊತೆ ಮಾತಾಡಬೇಕಾದ್ರೆ ಯಾರ್ದೋ ಒಂದು ಬ್ಲಾಕ್ ಶರ್ಟ್ ಟಿ ಶರ್ಟ್ ಅವ್ರ ಫೋಟೋ ತೋರಿಸಿ ಇವರೇ ನಮ್ಮ ಬಾಸು, ಇವರು ಮಂಗಳೂರಲ್ಲಿ ಇದ್ದಾರೆ, ಇವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ, ಅವರೇ ಹೋಗೋ ನಿಮ್ ಕೆಲಸ ಆಗುತ್ತೆ ಅಂತ ಹೇಳಿ ಕಳ್ಸಿದ್ದಾರೆ, ಅದಕ್ಕೆ ಬಂದಿದೀವಿ ಅಂತ ಹೇಳಿದ್ದಾರೆ. ಮತ್ತೆ ಬ್ಯಾಗ್ ಅಲ್ಲಿ ದುಡ್ಡಿರೋಂತ ಒಂದು ಫೋಟೋ ಕೂಡ ನನ್ನ ಮಗನ ತೋರಿಸಿ ನಿಮ್ ತಂದೆಗೂ ನಾವು ಎಷ್ಟು ಬೇಕಾದ್ರೆ ಅಷ್ಟು ಕೊಡ್ತೀವಿ ಹೇಳಿ ಮಾತಾಡಿಸಿ ಒಪ್ಸಿ ಅವರಿಗೆ ಅಂತೇಳಿ ನನ್ನ ಮಗನೂ ಕೂಡ ಒತ್ತಡ ಹಾಕಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಇಲ್ಲಿ ಏನೋ ಒಂದು ದೊಡ್ಡ ಸಂಚು ಮಾಡಿದೆ ಅಂತ ಅನ್ಸುತ್ತೆ ಸರ್. ಸೊ ತಮಗೆ ಪ್ರಸಾದ್ ದತ್ತ ಅವ್ರ ಏನಾದ್ರು ಪರಿಚಯನಾ ಕೃಷ್ಣ ಅವರೇ? ಇಲ್ಲ ಸರ್, ಅವ್ರು ಯಾರು ನಂಗೆ ಪರಿಚಯ ಇಲ್ಲ ಸರ್. ಈಗ ಇತ್ತೀಚೆಗೆ ದಾಳಿ ಮಾಡಿದ ವಿಚಾರದಲ್ಲಿ ಮಾಧ್ಯಮ ಬಗ್ಗೆ ಹೆಸರು ಕೇಳಿದ ಬಿಟ್ರೆ ಅವ್ರಿಗೆ ಏನು ಪರಿಚಯ ಇಲ್ಲ ಸರ್. ಈಗ ನಿಮಗೆ ಶಕ್ತಿ ತುಂಬೋದಕ್ಕೆ ಅಂತ ಮಾಡಿದ್ದಾರಾ ಅಥವಾ ನಿಮ್ಮ ಶಕ್ತಿ ಕುಗ್ಲಿ ಅಂತ ಈ ರೀತಿ ಪ್ರಯತ್ನ ಮಾಡಿದಾರಾ? ಹಂಗಿದ್ರೆ ಸರ್ ಅವ್ರು ನನಗೆ ಶಕ್ತಿ ತುಂಬಾ ಕೆಲಸ ಮಾಡಿದ್ರೆ ಈ ಶ್ರೀನಿಧಿ ಮತ್ತೆ ಹರ್ಷ ಬಂದು ನನಗೆ ಬೆಂಬಲ ನಿಲ್ಬೇಕಾಗಿದೆ ಹೊರತು ಶ್ರೀಮತಿ ಪಾರ್ವತಿ ಅವ್ರಿಗೆ ಬಂದಿದೀವಿ, ಪರವಾಗಿ ಬಂದಿದೀವಿ ಅಂತ ಹೇಳಿ ಆ ಒಂದು ಕೇಸ್ನ ವಾಪಸ್ ತಳಿ ಅಂತೇಳಿ ನನಗೆ ಒತ್ತಡ ಹಾಕೋದು ಆಮಿಷ ಹೊಟ್ಟೋದು ಮಾಡ್ತಿರಲ್ಲ ಸರ್. ಇಲ್ಲಿ ಏನಂತಾನೆ ಅಂತ ಗೊತ್ತಾಗ್ತಿಲ್ಲ, ವಿಚಿತ್ರವಾಗಿದೆ. ಸಮಗ್ರ ತನಿಖೆ ನಡೆಸಾಗ ಅಷ್ಟೇ ಗೊತ್ತಾಗುತ್ತೆ. ನಿಮ್ಗೆ ಏನಾದ್ರು ಪೊಲೀಸರಿಂದ ಏನಾದ್ರು ಫೋನ್ ಬಂತ? ಯಾಕಂದ್ರೆ ಕಂಪ್ಲೇಂಟ್ ಆಗಿದೆ, ಇದು FIR ಆಗಿದೆ ಇದು? ಇಲ್ಲ ಸರ್, ಇನ್ನೂ ಇದುವರೆಗೂ ಏನು ಫೋನ್ ಬಂದಿಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.